ಹರೇ ರಾಮ. ಕಲ್ಲಿನಲ್ಲಿ ಕಾಷ್ಟದಲ್ಲಿ ಕಾವ್ಯವನ್ನು ಅರಳಿಸಿದ ಈ ಸುಂದರ ಪ್ರಕೃತಿಯ ಮಡಿಲಲ್ಲಿ ನಿಂತಾಗ ನನಗೆ ಕವಿವಾಣಿಯೊಂದು ನೆನಪಾಗುತ್ತಾ ಇದೆ. ಮನದ ಭಾಷೆ ಹೊಮ್ಮುವುದಕ್ಕೆ ಮಾತು ಒಂದು ಒರಟು ಸಾಧನ. ಆದರೆ ಶ್ರೀ ಸಂಸ್ಥಾನದವರ ಕೈಗೆ ಆ ಭಾಷೆ ಸಿಕ್ಕಿದಾಗ ಅದು ಒರಟು ಸಾಧನವಲ್ಲ, ಕೃಷ್ಣನ ಕೈಯ ಕೊಳಲು, ಬರೇ ಬಿದಿರಲ್ಲ. ಅದರಿಂದ ಹೊಮ್ಮುವುದು ಅತ್ಯಂತ ಸುಮಧುರವಾದಂತಹ ವೇಣು ನಾದ. ನಾವು ಎರಡು ಕ್ಷೇತ್ರಗಳಲ್ಲಿ ವಿದ್ಯೆಯನ್ನು ಕಲಿತೇವೆ. ಒಂದು ಗುರುವಿನ ಮಡಿಲಲ್ಲಿ, ಇನ್ನೊಂದು ತಾಯಿಯ ಮಡಿಲಲ್ಲಿ. ಇಂದು ತಾಯಿಯೂ ಗುರುವೂ ಆಗಿರತಕ್ಕಂತಹ ಶ್ರೀ ಸಂಸ್ಥಾನದವರ ಈ ದಿವ್ಯ ಸನ್ನಿಧಿಯಲ್ಲಿ ಮರೆತು ಹೋದ ಮನೆಯ ಮಾತನ್ನು ಮರಳಿ ನೆನಪಿಸುವ ಮಹಾಪರ್ವ ನಡೆಯುತ್ತಿದೆ. ಸ್ವಭಾಷ ಚಾತುರ್ಮಾಸ ಸಂಪನ್ನಗೊಳ್ಳುತ್ತಾ ಇದೆ. ಇಲ್ಲಿ ನಾವು ಮರೆತಂತಹ ಮಾತನ್ನು ಕಲಿಯುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಆಡು ಮಾತಿನಲ್ಲಿ ಒಂದು ನುಡಿ ಇದೆ, ಅವನಿಗೆ ಭಾಷೆ ಇಲ್ಲ ಎನ್ನುತ್ತಾರೆ. ಎಂದರೆ ಆತನಿಗೆ ಜ್ಞಾನವಿಲ್ಲ, ಆತನಿಗೆ ವಿವೇಚನೆ ಇಲ್ಲ ಎಂಬುದಕ್ಕೆ ಈ ರೀತಿಯಾಗಿ ಹೇಳ್ತಾರೆ. ಈಗ ಗುರುಗಳು ನಮಗೆ ಭಾಷೆಯನ್ನು ಕಲಿಸಲು ಹೊರಟಿದ್ದಾರೆ. ಬನ್ನಿ, ನೀವೆಲ್ಲರೂ ಬನ್ನಿ. ಗುರು ಸನ್ನಿಧಾನದಲ್ಲಿ, ಈ ದಿವ್ಯ ಸನ್ನಿಧಿಯಲ್ಲಿ ನಾವು ಹೊಸ ಭಾಷೆಯನ್ನು ಕಲಿಯೋಣ. ನಮ್ಮ ಹೊಸ ಜೀವನಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ರಾಮ.